ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾರ್ಮಲ್ ಆಗಿ ನೀವು ಎಲ್ಲೇ ಹೋದ್ರೂ, ಯಾವುದೇ ಹೋಟೆಲ್ಗೆ ಹೋದ್ರೂ, ಯಾವುದೇ ಡಾಬಾಗೆ ಹೋದ್ರೂ ಸೊ ಅಡುಗೆ ಮಾಡೋ ಒಂದು ಊಟ ಏನಿರುತ್ತೆ ನಿಮ್ಗೆ ಯಾರಿಗೂ ತೋರಿಸಲ್ಲ. ಸೊ ನೀವೇನು ಆರ್ಡ್ರ್ ಮಾಡ್ತೀರೋ ಅದನ್ನು ತಂದುಕೊಡ್ತಾರೆ. ಬಟ್ ನಾವು ಇವತ್ತು ಬಂದಿರೋ ಜಾಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆನೇಕಲ್ ಹತ್ರ SM ಡಾಬಾ ಅಂತ ಒಂದು ಡಾಬಾ ಇದೆ. ಸೊ ಇಲ್ಲಿ ನಿಮಗೆ ಈವನ್ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಈ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಸೊ ನೀವು ಯಾವ ಕೋಳಿನ ಸೆಲೆಕ್ಟ್ ಮಾಡ್ತೀರೋ ಆ ಕೋಳಿನ ನೀವು ಕಟ್ ಮಾಡಿಸ್ಕೋಬೋದು. ಕಟ್ ಮಾಡಿಸ್ಕೊಂಡು ನಿಮ್ಗೆ ಏನು ಡಿಶ್ ಬೇಕೋ ಅದನ್ನು ರೆಡಿ ಮಾಡಿಸ್ಕೋಬೋದು ಅಂತ ಒಂದು ಕಾನ್ಸೆಪ್ಟ್ ಮಾಡಿರೋಂಥದ್ದು. ಸೊ ಬಂದಿದ್ದೀವಿ. ಸೊ ಇದೇನೇ ಡಾಬಾ ಆ್ಯಕ್ಚುಲಾಗಿ. ಸೊ ಡಾಬಾ ಕುತ್ಕೊಳ್ಳೋಕೆ ಒಂದು ಕಡೆ ಜಾಗ ಇದೆ, ಅಡುಗೆ ಮಾಡೋದಕ್ಕೆ ಒಂದು ಕಡೆ ಜಾಗ ಇದೆ. ಈ ಡಾಬಾದಲ್ಲಿ ಒಂಥರ ಡಿಫ್ರೆಂಟಾಗಿ ಏನಂದರೆ ಕೋಳಿ ತೊಗೊಂಡು ಕಟ್ ಮಾಡಿಸ್ಕೋಬೋದು. ಇಲ್ಲಿ ಅಡುಗೆ ಮಾಡೋಕ್ಕೆ ಒಬ್ಬರು, ಕ್ಲೀನ್ ಮಾಡೋಕ್ಕೆ ಒಬ್ಬರು, ಕಟ್ ಮಾಡೋಕ್ಕೆ ಒಬ್ಬರು, ಎಲ್ಲರೂ ಸಪ್ರೇಟ್ ಇದ್ದಾರೆ. ಸೊ ಎಲ್ಲ ಒಂಥರ ಪ್ರೊಫೆಷ್ನಲಿಗೆ. ಸೊ ಹೋಗೋಣ, ಒಂದ್ರ ಹತ್ರ ಮಾತಾಡ್ಕೊಂಡು ಡೀಟೇಲ್ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಮಂಜು ಅಂತ. SM ಡಾಬಾ. ಹೌದು. ಸೊ ಯಾವಾಗ ಸ್ಟಾರ್ಟ್ ಮಾಡಿ ಸರ್? ಸರ್ ನಾವು ಇದು ಸ್ಟಾರ್ಟ್ ಮಾಡಿ ಒಂದು 3-4 ಮಂತ್ ಆಯಿತು. 3-4 ಮಂತ್ ಆಯಿತು. ಏನು ಆ್ಯಕ್ಚುಲಿ ಕಾನ್ಸೆಪ್ಟ್ ಇದು ಒಂಥರ? ಸರ್ ಆ್ಯಕ್ಚುಲಿ ಕಾನ್ಸೆಪ್ಟ್ ಏನಂದರೆ ಮನೇಲಿ ಮಾಡಬೇಕು ಅನ್ನೋದೇ ಕಾನ್ಸೆಪ್ಟು. ಓಕೆ. ಒರಿಜಿನಲ್ ನಾಟಿ ಕೋಳಿ ಮಾಡಬೇಕು ಅಂತ ಎಲ್ಲ ಸಂತೆ ಕಡೆಯಿಂದ ತರಿಸ್ತೀವಿ ಕೋಳಿ. ಇಲ್ಲೇ ಕಸ್ಟಮರ್ ಬಂದಮೇಲೆ ಕೋಳಿ ಅವ್ರ ಮುಂದೆ ಸೆಲೆಕ್ಟ್ ಮಾಡಿಕೊಟ್ಮೇಲೆ ಮಾಡ್ಕೊಡೋದು. ಕಸ್ಟಮರ್ ಬಂದು ನಮ್ಗೆ ಇದು ಬೇಕು ಕೋಳಿ ಅಂದರೆ ಅದನ್ನು ತಗೊಂಡು ಬೇಕು, ಮೊಟ್ಟೆ ಕೋಳಿ ಬೇಕಾ, ಹುಂಜ ಬೇಕಾ, ಯಾವ ಕೋಳಿ ಹೇಳಿದ್ರೆ ಆ ಕೋಳಿ ಮಾಡ್ಕೊಡ್ತೀವಿ. ಪಕ್ಕಾ ನಾಟಿ ಕೋಳಿನಾ? ಹೌದು, ಒರಿಜಿನಲ್ ನಾಟಿ ಕೋಳಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್? ಕೆಜಿಗೆ 950 ಚಾರ್ಜ್ ಮಾಡ್ತೀವಿ. ಓಕೆ. ಅದರಲ್ಲಿ 3 ಐಟಮ್ ಮಾಡ್ಕೊಡ್ತೀವಿ. 3 ಐಟಮ್ ಏನೇನು ಮಾಡ್ತೀರಾ? ಅದರಲ್ಲಿ ಉಪ್ಪು ಕರಿ ಅಂತ ಬರುತ್ತೆ, ಅದೇ ಸ್ಪೆಷಲ್. ಉಪ್ಪು ಕರಿ, ಸೂಪು, ಉಪ್ಪು ಕರಿ, ಸಾಂಬಾರು, ಫ್ರೈ, ಈ ಥರ ಒಟ್ಟು 3 ಐಟಮ್ ಮಾಡ್ತೀರಾ? ಯಾವುದಾದ್ರು ತಗೋಬೋದು? ಯಾವ್ದಾದ್ರು ತಗೋಬೋದು. ಓಕೆ. 4-5 ಐಟಮ್ ಇರುತ್ತೆ, ಪಪ್ಪಡ ಎಲ್ಲ ಇರುತ್ತೆ. ಒಟ್ಟಲ್ಲಿ 3 ಐಟಮ್ ಮಾಡ್ಬೋದು. ಈಗ ನಮಗೆ ಕೋಳಿ ಬೇಡ, ನಾನು ಒಬ್ಬನೇ ಬಂದಿದ್ದೀನಿ, ಇಲ್ಲ ಇಬ್ಬರು ಬಂದಿದ್ದೀನಿ. ರೆಡಿ ಇರುತ್ತೆ. ಕೋಳಿ ಬಿಟ್ಟರೆ ರೆಡಿನೂ ಸಿಗುತ್ತೆ? ರೆಡಿನೂ ಸಿಗುತ್ತೆ. ಸೇಮ್ ಇವೇನೇನು ಹೇಳಿದ್ರಿ? ಮಟನ್ ಸಿಗುತ್ತೆ, ಮುದ್ದೆ ಇರುತ್ತೆ, ಬಿರಿಯಾನಿ ಇರುತ್ತೆ, ವೈಟ್ ರೈಸ್ ಇರುತ್ತೆ. ಓಕೆ. ಮಟನೂ ಸಿಗುತ್ತೆ? ಮಟನ್. ಸೊ ಸರ್, ಇದು ಬಂದರೆ ಕೋಳಿ ತೊಗೊಂಡ್ವಿ ಅಂದ್ಕೊಳ್ಳಿ, ಎಷ್ಟೊತ್ತಾಗುತ್ತೆ? ಏನು ಟೈಮಿಂಗ್ಸ್? 1 ಅವರ್ ಮೇಲೆ, 1ರಿಂದ 1.25 ಅವರ್ ಆಗುತ್ತೆ. 1ರಿಂದ 1.25 ಅವರ್ ಆಗುತ್ತೆ. ನೀವು ಇಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ನಂಬರ್ ತಗೊಂಡು ಫೋನ್ ಮಾಡ್ಕೊಂಡ್ರಿ, ನೀವು ಬರೋಷ್ಟೊಳಗೆ ರೆಡಿ ಇರುತ್ತೆ. ಹಾಗೆ? ಹೌದು. ಚೆನ್ನಾಗಿ, ಒಳ್ಳೆ ಐಡಿಯಾ. ಹೌದು. ನೀವು ಫೋನ್ ಮಾಡ್ಕೊಂಡ್ಬಂದ್ರೆ ನಿಮ್ಗೆ ಎಷ್ಟು ಕೆಜಿ ಬೇಕು, ಎಷ್ಟು ಕೋಳಿ ಬೇಕು ಅಂತ ಹೇಳಿದ್ರೆ ಫೋನಲ್ಲಿ ನಿಮಗೆ ಬೇಕಂದ್ರೆ ಫೋಟೋ ಸಮೇತ ಕಳಿಸ್ತೀವಿ ನಾವು. ನೀವು ಬರೋಷ್ಟೊಳಗೆ ರೆಡಿ ಇರುತ್ತೆ. ಇಲ್ಲಾಂದ್ರೆ 1 ಅವರ್ ಪಕ್ಕ ಕಾಯಬೇಕು. 1 ಅವರ್ ಮೇಲೇನೆ. ನಾಟಿ ಕೋಳಿ ಬೇರೆ ಅಲ್ವಾ? ಹೌದು. ಎಲ್ಲ ಕ್ಲೀನ್ ಮಾಡಿ ಕಣ್ಮುಂದೆನೆ ಕಟ್ ಮಾಡಿ ಮಾಡಬೇಕಲ್ವಾ, ಸೊ ಲೇಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಒಬ್ಬೊಬ್ಬರು ಒಂದೊಂದು ಮಾಡೋದಕ್ಕಿದ್ದಾರೆ. ಹೌದೌದು. ಕ್ಲೀನಿಂಗ್ ಸಪ್ರೇಟು, ಕ್ಲೀನಿಂಗ್ ಸಪ್ರೇಟ್ ಇದೆ. ಒಂಥರ ಚೆನ್ನಾಗಿದೆ ಸರ್, ಓಪನ್ ಸ್ಪೇಸು. ಸೊ ಕಸ್ಟಮರ್ ಬಂದರೂ ನೋಡ್ಬೋದು. ಹೌದು, ಅವರೇ ನೋಡ್ಬೋದು. ಅವ್ರ ಕೋಳಿ ಸೆಲೆಕ್ಟ್ ಮಾಡಿ ಕೊಟ್ಮೇಲೆ ಓಕೆ, ಅವ್ರ ಕೋಳಿ ಅಲ್ಲಿ ಇಲ್ಲೇ ನಿಂತ್ಕೊಂಡು ಅವರು ನೀಟಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕ್ಲೀನ್ ಮಾಡಿಸ್ಕೊಂಡು. ಸೊ ಇಲ್ಲಿ ಕ್ಲೀನ್ ಮಾಡ್ತಾರೆ. ಕ್ಲೀನಿಂಗ್ ಮಾಡಿ ನೀಟಾಗಿ ಇಲ್ಲೇ ಎಲ್ಲ ಬರ್ನ್ ಮಾಡಿ ಇಲ್ಲಿ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡ್ತಾರೆ. ಸೊ ಕಟಿಂಗ್ ಮಾಡೋಕ್ಕೆ ಸಪ್ರೇಟು, ಕ್ಲೀನಿಕ್ ಸಪ್ರೇಟು, ಅಡುಗೆ ಮಾಡೋರೆ ಸಪ್ರೇಟು. ಸಂತೆಯಿಂದ ತರೋದು ಕೋಳಿ? ಹೌದು, ಸಂತೆಯಿಂದ ಬರೋದು ಕೋಳಿ ಎಲ್ಲ. ಓಕೆ. ಎಲ್ಲ ವಿಲೇಜ್ ಕಡೆಯಿಂದ ಬರ್ತಾರೆ ಸಂತೆಯಲ್ಲಿ. ಒರಿಜಿನಲ್ ನಾಟಿ ಆ ಕಡೆಯಿಂದ ಸಿಗೋದು ಎಲ್ಲ ಅಲ್ಲೇ ತಗೋಬರೋದು. ಆ ಕಡೆ ಮುಂದೆ ಎಲ್ಲ ಫ್ಯಾಮಿಲಿ. ಓಕೆ. ಹಿಂದೆ ಬ್ಯಾಚುಲರ್ಸು ಮುಂದೆ ಫುಲ್ ಫ್ಯಾಮಿಲಿ ಕುತ್ಕೊಂಡು ತಿನ್ನೋದು. ಹಿಂದೆ ಟೋಟಲ್ ಎಲ್ಲ ಒಂದು 9-10 ಕ್ಯಾಬಿನ್ಸ್ ಇದೆ. ಬ್ಯಾಚುಲರ್ಸ್ ಎಲ್ಲ ಇದೆ. ಮತ್ತು ಅಡ್ರೆಸ್ ಹೇಳ್ಬಿಡಿ ಸರ್ ಹಾಗೆ ಒಂದು. ಸರ್ ಅಡ್ರೆಸ್ ಆನೇಕಲ್ ಟು ಹೊಸೂರು ರೋಡು. ಒಂದು 8 ಕಿಲೋಮೀಟರ್ ಬಂದರೆ ನೇರ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಪಕ್ಕ. ಆನೇಕಲ್ಲಿಂದ ಹೊಸೂರು ಹೋಗೋ ರೋಡಲ್ಲಿ 8 ಕಿಲೋಮೀಟರ್ ಬಂದರೆ ನೇರ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಪಕ್ಕನೇ. ಟೈಮಿಂಗ್ಸ್ ಏನಿದೆ ಇದು? ಟೈಮಿಂಗ್ಸ್ ಬೆಳಗ್ಗೆ 11:00ವರೆಗೆ ರೆಡಿ ಇರುತ್ತೆ. ನೈಟ್ 9 o'clock. 11:30ಯಿಂದ 9 o'clock. ಹೌದು. ಸೂಪರ್. ಇದರಿಂದ ಕೊಡೋಣ. ಅದು ಒಳಗೆ ಕುದಿಬೇಕು. ಹಾಂ.
ನಮ್ಮ ಮುಂದೆನೇ ಕೋಳಿ ಕಟ್ ಮಾಡಿ ನಮ್ಮ ಮುಂದೆನೇ ನಮ್ಗೆ ಏನು ಬೇಕು ಅದನ್ನು ರೆಡಿ ಮಾಡಿಕೊಡೋ ಅಂಥ ಒಂದು ಹೋಟ್ಲು, ಅಂದರೆ ರೆಸ್ಟೋರೆಂಟು, ಡಾಬಾ. ಸೊ ಸಖತ್ತಾಗಿದೆ. ನಿಮ್ಗೆ ಇಲ್ಲಿ ಸಿಗೋದು ಲಿಮಿಟೆಡ್ 4 ಐಟಮ್ ಸಿಗೋದು. ಸೂಪು ಸೇರಿದ್ರೆ 5 ಐಟಮು. ಒಂದು ನಾಟಿ ಕೋಳಿ ಉಪ್ಪು ಕರಿ ಅಂತ ಹೇಳ್ಬಿಟ್ಟು ಒಂದು ಮಾಡಿಕೊಡ್ತಾರೆ. ಇನ್ನೊಂದು ಫ್ರೈ ಮಾಡಿಕೊಡ್ತಾರೆ. ಫ್ರೈ ಅದು ಸ್ವಲ್ಪ ಡ್ರೈ ಥರನೇ ಇರುತ್ತೆ ಫ್ರೈ. ಇನ್ನೊಂದು ಮಸಾಲ ಸ್ವಲ್ಪ ಗ್ರೇವಿನಲ್ಲಿ ಮಾಡಿಕೊಡ್ತಾರೆ. 3 ಆಯಿತು. ಇನ್ನೊಂದು ಸೂಪು ಚೆನ್ನಾಗಿರುತ್ತೆ. ನಾವು ಬಂದಿರೋದು ಮೇನಾಗಿ ನಾಟಿ ಕೋಳಿ ಟ್ರೈ ಮಾಡೋದಕ್ಕೆ. ಬಿರಿಯಾನಿ ಸಿಗುತ್ತೆ, ರೈಸ್ ಸಿಗುತ್ತೆ, ಮುದ್ದೆ ಸಿಗುತ್ತೆ. ಸೊ ನಮಗೆ ಗೊತ್ತಲ್ಲ, ನಾವು ಮುದ್ದೆ ತಿಂದೇ ಹೋಗೋದಿಲ್ಲ ಎಲ್ಲೊಂದ್ರೂ. ನಾಟಿ ಕೋಳಿ ಸಾಂಬಾರು ಜೊತೆ ಮುದ್ದೆ ಮಾತ್ರ ಬೆಸ್ಟ್ ಕಾಂಬಿನೇಷನು. ಇಲ್ಲಿದೆ ನೋಡಿ ನಾಟಿ ಕೋಳಿ ಸಾಂಬಾರು ಗ್ರೇವಿ. ಒಂದು ಕೋಳಿ ತಗೊಂಡು ಕಟ್ ಮಾಡ್ಕೊಂಡಿರೋದು. ಯಾವ ಪೀಸ್ ಬರುತ್ತೋ ಬರಲಿ, ಹಾಕ್ಕೊಳ್ತಾ ಇರೋದೆ. ಅಷ್ಟು ಮುದ್ದೆ ಮುರಿದ್ಬಿಡೋಣ. ಮುದ್ದೆ ಮಾತ್ರ ಸಖತ್ತಾಗಿದೆ ಗುರು. ಮಂಡ್ಯ ಸ್ಟೈಲ್ ಮಾಡೋದ್ರ ಥರ ಮಾಡಿದ್ದಾರೆ. ಈ ಸ್ಟೈಲಲ್ಲಿ ಈ ಕಡೆ ಇಷ್ಟು ಚೆನ್ನಾಗಿ ಮುದ್ದೆ ಮಾಡಿದ್ದಾರೆ, ಪರವಾಗಿಲ್ಲ. ಏನು ಅಕ್ಕಿ ಗಿಕ್ಕಿ ಏನೂ ಹಾಕಿಲ್ಲ. ಬಾಯಲ್ಲಂತೂ ನೀರು ಬರ್ತಿದೆ ಗುರು. ಯಾರಿಗೆ ಮನಸ್ಸಾಗ್ತಿದೆ ಕಮೆಂಟ್ ಮಾಡಿ. ಫಸ್ಟು ಎಸ್ ಅಂತ ಮಾಡಿ, ನಾಟಿ ಕೋಳಿ ಕಳಿಸ್ತೀನಿ ಅವ್ರಿಗೆ. ಸ್ಟ್ರಾಂಗ್ ಆಗಿದೆ, ರುಚಿಯಾಗಿದೆ, ತೃಪ್ತಿ ಆಗೋಯ್ತು ಗುರು. ಎಷ್ಟು ದಿನ ಆಯಿತು ಗುರು ನಾಟಿ ಕೋಳಿ ಸಾಂಬಾರನ್ನ ತಿಂದು. ಈ ಥರ ಮುದ್ದೆ ಮಾತ್ರ ಸಾಫ್ಟಾಗಿದೆ. ನಾಟಿ ಕೋಳಿ ಸಾಂಬಾರು ಕಿಕ್ಕೊಡಿಯೋ ಥರ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಇಳ್ಕೊಂಡಿದೆ ಒಟ್ಟಿನಲ್ಲಿ. ಅದ್ರದ್ದು ರಸ ಎಲ್ಲ, ನಾಟಿ ಕೋಳಿ ರಸ ಏನಿದೆ ಸಾಂಬಾರಲ್ಲಿ ಸರಿಯಾಗಿ ಇಳ್ಕೊಂಡಿದೆ. ಮಜವಾಗಿದೆ ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೀರಿಯಸ್ ಆಗಿ ಈ ಸೈಡಲ್ಲಿ ಇಷ್ಟೊಂದು ಒಳ್ಳೆ ಟೇಸ್ಟ್ ಇರುವಂಥ ಒಂದು ಸಾಂಬಾರು ಮಾಡಿದ್ದಾರೆ ಅಂದರೆ ನಂಬೋಕ್ಕಾಗ್ತಿಲ್ಲ. ಪೀಸ್ನ ಹೇಳಬೇಕು, ಪೀಸ್ನ ನಿಮಗೆ ಬೇಕಂದರೆ ನಿಧಾನ ಆಗುತ್ತೆ, 1-1.5 ಅವರ್ ಆಗುತ್ತಂತೆ. ಮಡಿಕೆಯಲ್ಲಿ ಬೇಯಿಸ್ಕೊಡ್ತಾರೆ. ಇನ್ ಕೇಸ್ ಇಲ್ಲಪ್ಪ ನಂಗೆ ಅರ್ಜೆಂಟ್ ಇದ್ದೀನಿ, ನನಗೆ ಬೇಕೇ ಬೇಕು, ಇವಾಗೇ ಅರ್ಜೆಂಟ್ ಇದೆ, ಒಂದು ಅರ್ಧ ಗಂಟೆ 1/4 ಗಂಟೆಗೆ ಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸ್ಬಿಡ್ತಾರೆ ಅವರು. ನೋಡಿ ಇಲ್ಲಿದೆ ಬೇಯಿಸಿದ್ದಾರೆ. ನಾವು ಸ್ವಲ್ಪ ಅರ್ಜೆಂಟ್ ಮಾಡಿದ್ವಿ, ನಮಗೂ ಮಡಿಕೆಲಂತೂ ಬೇಯಿಸಿಲ್ಲ ಅವರು, ಕುಕ್ಕರಲ್ಲಿ ಬೇಯಿಸಿದ್ರು. ಪುಡಿ ಬಟ್ ಒರಿಜಿನಲ್ ನಾಟಿ ಕೋಳಿನೇ ಅದು. ನೋಡಿದ್ರೆ ಗೊತ್ತಾಯಿತು, ಮಾಂಸ ಫುಲ್ ನಾಟಿ ಕೋಳಿ ಮಾಂಸ ಒರಿಜಿನಲ್ಲೇ ತರೋದಂಥವ್ರು. ಚೆನ್ನಾಗಿ ಬೆಂದಿದೆ ಒಟ್ಟಿನಲ್ಲಿ. ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಮಾಂಸ ಎಲ್ಲ ಪುಡಿಯಾಗಿದೆ ಒಟ್ಟಿನಲ್ಲಿ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸಾಕಾಗಿ ಹಿಡಿದಿದೆ ಮಾಂಸದಲ್ಲಿ. ತಿಂತಿದ್ರೆ ನಾಟಿ ಕೋಳಿ ಟೇಸ್ಟ್ ಜೊತೆ ಆ ಒಂದು ಗ್ರೇವಿಲಿ ಇರೋವಂಥ ಆ ಒಂದು ಮಸಾಲಾನೇ ಮಜಾ ಗುರು. ಸಕ್ಕತ್ತು ಇಷ್ಟ ಆಗುತ್ತೆ ನಿಮ್ಗೆ ತಿನ್ಬೇಕಾದ್ರೆ. ಕೊಂಡನಾರು ತಿನ್ನಿ, ಲೆಗ್ ಪೀಸಾರು ತಿನ್ನಿ, ಮಾಂಸ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿರೋದ್ರ ಜೊತೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿದೆ. ತಿನ್ಬೇಕಾದ್ರೆ ಮಜಾ ಅನಿಸುತ್ತೆ. ಎಷ್ಟೋ ದಿನ ಹೋಗಿತ್ತು ಈ ಥರ ನಾಟಿ ಕೋಳಿ ಈ ಥರ ಗ್ರೇವಿ, ತೆಳ್ಳಗಿರೋ ಗ್ರೇವಿ ಒಂಥರ ನಾಟಿ ಸ್ಟೈಲಲ್ಲಿ ತಿಂದು. ತಿಂತಿದ್ರೆ ಒನ್ ಮೋರ್ ಅನ್ಬೇಕು ಪೀಸು. ಬಾಯಲ್ಲಿ ನೀರು ಬರ್ತಿದೆ ತಿಂದೆ. ಅಷ್ಟು ಚೆನ್ನಾಗಿದೆ. ಸೌದೆ ಒಲೆ ಊಟ ಮೇನ್ ಸೌದೆ ಒಲೆ ಊಟ. ನಾಟಿ ಕೋಳಿ ಚಿಕನು ಯಾರಿಗುಂಟು ಯಾರಿಗಿಲ್ಲ. ಆಮೇಲೆ ಉಪ್ಪು ಕರಿ ಅಂತ ಹೇಳಿದೆ ಗೊತ್ತಾ, ಚಿಕನ್ ನಾಟಿ ಕೋಳಿ ಚಿಕನ್ ಉಪ್ಪು ಕರಿ. ಪೀಸೆಲ್ಲ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ ಇರುತ್ತೆ, ಯಾಕಂದರೆ ಬೇಯಬೇಕಲ್ಲ ಪೀಸು, ಅದಕ್ಕೋಸ್ಕರ ಸಣ್ಣ ಸಣ್ಣ ಪೀಸು. ಬಟ್ ಇದು ಚೆನ್ನಾಗೇ ಬೆಂದಿರುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹೋಗಿರಲ್ಲ. ಕರಿಬೇವು,
ಒಂದು ಮೆಣಸಿನ್ಕಾಯಿ ಹಾಕಿರ್ತಾರೆ, ಆಮೇಲೆ ಜೀರಿಗೆ ಹಾಕಿರ್ತಾರೆ, ಸ್ವಲ್ಪ ಸಣ್ಣ ಪುಟ್ಟ ಪೆಪ್ಪರು ಗಿಪ್ಪರ್ ಹಾಕಿರ್ತಾರೆ ಅಷ್ಟೇ. ನೋಡಿ ತಿನ್ಬಿಡೋಣ. ಡ್ರೈ ಪಕ್ಕ ತೀರ್ಥ ಸೇವನೆ ಮಾಡೋರಿಗೆ ಪಕ್ಕ ಏಡ್ ಮಾಡಿಸಿದ್ರು. ಇಲ್ಲಿ ಅದಕ್ಕೂ ಆಪ್ಷನ್ ಇದೆ, ಹಿಂದ್ಗಡೆ ಜಾಗ ಇದೆ. ಯಾರಾದರೂ ನೀವು ಗ್ಯಾಂಗ್ ಬಂದರೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಅಲ್ಲಿ ಗ್ಯಾಂಗ್ ಹೋಗ್ಬಿಟ್ಟು ಜಾಗ ಸಪ್ರೇಟ್ ಇದೆ, ಒಟ್ಟಲ್ಲಿ ಯಾರಿಗೂ ಡಿಸ್ಟರ್ಬ್ ಇರೋಲ್ಲ. ಉಪ್ಪು ಕರಿ ಮಾಡ್ಕೊಂಡು ತಿನ್ಬೋದು. ಫ್ರೈ ಇದೆ, ಫ್ರೈಯೂ ಕೂಡ ಮಾಡಿಸ್ಕೋಬೋದು. ಫ್ರೈನೂ ಆಲ್ಮೋಸ್ಟ್ ಸಿಮಿಲರ್ ಇದೆ. ಫ್ರೈ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಉಪ್ಪು ಕರಿಗೂ ಈ ಚಿಕನ್ ಫ್ರೈಗೂ. ಸ್ವಲ್ಪ ಜಾಸ್ತಿ ಮಸಾಲ ಹಾಕಿರ್ತಾರಂತೆ, ಅದೇ ಚಿಕನ್ ಮಸಾಲ, ಆಮೇಲೆ ಪೆಪ್ಪರು, ಖಾರದ ಪುಡಿ ಇದೆಲ್ಲ ಜಾಸ್ತಿ ಹೋಗಿರುತ್ತಂತೆ. ಇದು ನೋಡೋಣ ಹೇಗಿರುತ್ತೆ. ಅದಂತೂ ಮಸ್ತಾಗಿತ್ತು. ನಾಟಿ ಕೋಳಿ ಉಪ್ಪು ಕರಿ ಮಾತ್ರ ಉಪ್ಪುಪ್ಪಾಗಿ ಚೆನ್ನಾಗಿತ್ತು. ಸಿಮಿಲರ್ ಟೇಸ್ಟ್. ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹೋಗಿದೆ ಇದರಲ್ಲಿ, ಕರಿಬೇವು ಮೆಣಸಿನ್ಕಾಯಲ್ಲೂ ಜಾಸ್ತಿ ಹೋಗಿದೆ. ಇದರಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ನಿಮಗೆ ಸ್ಪೈಸಿ ಕಮ್ಮಿ ಇರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ. ಸ್ವಲ್ಪ ಫ್ರೈ ಅಲ್ವಾ, ಸ್ವಲ್ಪ ಉಪ್ಪು ಖಾರನೂ ಜಾಸ್ತಿ ಇರುತ್ತೆ. ಮೀಟ್ಗೆ ಆ ಮಾಂಸಕ್ಕೆ ಚೆನ್ನಾಗಿ ಅಂಟ್ಕೊಂಡಿದೆ ಜಾಸ್ತಿ ಒಂದು ಉಪ್ಪು ಖಾರ ಎಲ್ಲನೂ. ಬೆಳ್ಳುಳ್ಳಿ ಎಲ್ಲ ಇಲ್ಲ ನೋಡಿ, ಬೆಳ್ಳುಳ್ಳಿ ಕರಿಬೇವು ಎಲ್ಲ ಎತ್ಕೊಂಡು ಒಂದು ಬೈಟ್ ಹೋಗ್ಬಿಡ್ಬೇಕು. ಮಜವಾಗಿರುತ್ತೆ. ಮಸ್ತು ಡ್ರೈವರು. ಸೇಮ್ ಡಾಬಾ, ಆನೇಕಲ್ ರೋಡ್, ಹೊಸೂರು ರೋಡು ಬಂದರೆ 1 ಅವರ್ ವೆಯ್ಟ್ ಮಾಡಿದ್ರೆ ನಿಮಗೆ ಇಂಥ ಫುಡ್ಡು ಮಸ್ತ್ ಫುಡ್ ಮಾಡಿಕೊಡ್ತಾರೆ. ತೃಪ್ತಿ ಆಗುತ್ತೆ ಒಟ್ಟಿನಲ್ಲಿ ತಿಂತಿದ್ರೆ. ಅಯ್ಯೋ, ಇನ್ನೊಂದು ಮೇನೇನು ಸೂಪ್ ಕೊಡ್ತಾರೆ ಇಲ್ಲಿ, ಚಿಕನ್ ಸೂಪು. ಇದ್ರ ಮುಂದೆ ನಾನು ಇದನ್ನು ಟ್ರೈ ಮಾಡೋ ಆತುರದಲ್ಲಿ ಸೂಪ್ ಕುಡಿಯೋದೇ ಮರ್ತೋಗ್ಬಿಟ್ಟೆ. ಇಲ್ಲಿದೆ ಸೂಪ್ ನೋಡಿ. ಚೆನ್ನಾಗಿ ಚಿಕನ್ನ ಬೇಯಿಸಿ ಇದ್ದಂಥ ನೀರನ್ನ ಮತ್ತೆ ಒಲೆ ಮೇಲೆ ಈರುಳ್ಳಿ ಎಲ್ಲ ಹಾಕಿ ಮತ್ತೆ ಒಲೆ ಮೇಲೆ ಹಾಕ್ಕೊಡ್ತಾರೆ. ಇಷ್ಟು ದಿನದಲ್ಲಿ ಫುಡ್ ಬ್ಲಾಗರ್ ಆಗಿ ನಾನು ಲೆಗ್ ಸೂಪ್ ಕುಡ್ದಿದ್ದೀನಿ. ನಾರ್ಮಲ್ ಕೋಳಿ ಸೂಪು ಎಲ್ಲೋ ಒಂದ್ಸರಿ ಕುಡ್ದಿದ್ದು ಅಷ್ಟೇ. ಈ ನಾಟಿ ಕೋಳಿ ಸೂಪ್ನ ಇದೇ ಫಸ್ಟು ಕುಡಿತಿರೋದು. ನೋಡ್ಬೋಣ, ನಾವು ಒಲೆ ಮೇಲೆ ಕುದಿಸಿದ್ರು, ಮಡಿಕೆನಲ್ಲಿ ಕುದಿಸಿದ್ರು ಇದನ್ನು. ಮಜಾ ಇದೆ, ಘಾಟಿದೆ, ಖಾರ ಇದೆ. ನಾಟಿ ಕೋಳಿದು ಹೆವಿ ಯಥೇಚ್ಛವಾಗಿ ನಿಮಗೆ ನಾಟಿ ಕೋಳಿದು ಫ್ಲೇವರ್ ಸಿಗುತ್ತೆ ಗುರು. ನಾಟಿ ಕೋಳಿ ತಿಂತಿದ್ದೀನೋ ಅದು ಮಾಂಸ ತಿಂತಿದ್ದೀನೋ ಅನ್ಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು, ಸೀರಿಯಸ್ ಆಗಿ. ಇದನ್ನು ಟ್ರೈ ಮಾಡಿದ್ರೆ ಮಾತ್ರ ನೀವು ಯಾವ ಕಾಲು ಸೊಪ್ಪು ಕುಡಿಯೋಲ್ಲ, ಪದೇ ಇಲ್ಲಿಗೆ ಬರ್ತೀರಾ. ರೆಸಿಪಿ ಕೇಳ್ಕೊಂಬಿಟ್ಟು ನೀವೇ ಮನೇಲಿ ಮಾಡ್ಕೊಂಬಿಡ್ತೀರಾ, ಅಷ್ಟು ಚೆನ್ನಾಗಿದೆ. ಬಟ್ ನಾವು ಮನೇಲಿ ಮಾಡ್ಕೊಂಡ್ರೆ ಇಷ್ಟೊಂದೆಲ್ಲ ಚೆನ್ನಾಗಿ ಬರೋಲ್ಲ. ಪೆಪ್ಪರ್ದು ನಿಮಗೆ ಒಂದು 2 ಸಿಪ್ಪು ಹೋದ್ಮೇಲೆ ಖಾರ, ಈ ಒಣಮೆಣಸಿನ್ಕಾಯಿ ಖಾರ, ಪೆಪ್ಪರ್ದು ಘಾಟು ಗಂಟ್ಲಲ್ಲಿ ಸಿಗ್ತಿದೆ, ನಾಲ್ಗೆ ಸಿಗ್ತಿಲ್ಲ, ಜಾಸ್ತಿ ಗಂಟ್ಲಲ್ಲೇ ಸಿಗ್ತಾಯಿದೆ. ತಾಕತ್ತು ಬಂದ್ಬಿಡುತ್ತೆ ಒಟ್ಟಿನಲ್ಲಿ. ಇಲ್ಲಿಂದ ನಾನು ಮನೆಗೆ ಓಡ್ಕೊಂಡೋಗ್ತೀನಿ. 2 ಗ್ಲಾಸ್ ಕುಡಿದ್ರೆ ಘಾಟಿದೆ ಒಟ್ಟಿನಲ್ಲಿ, ಖಾರವಾಗಿ ಸಖತ್ತಾಗಿದೆ. ವೈಟ್ ರೈಸ್ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ. ನಮಗೆ ಬಿರಿಯಾನಿ ಬೇಡ, ನಾಟಿ ಕೋಳಿ ಸಾಂಬಾರು ಇದೆಯಲ್ವಾ, ಸಾರು, ಅದರಲ್ಲಿ ಈ ಒಂದು ವೈಟ್ ರೈಸ್ನ ತಿನ್ನಬೇಕು. ತೃಪ್ತಿಯಾಗೋಗುತ್ತೆ, ಮನಸ್ಸು ತೃಪ್ತಿಯಾಗೋಗುತ್ತೆ. ಸಾಂಬಾರು ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ ಒಟ್ಟಿನಲ್ಲಿ, ಮಸಾಲೆ ಭರಿತವಾಗಿ ಹಾಕ್ಕೊಂಡು ಕಲಿಸ್ಕೊಂಡು ಬಿಸಿ ನಾಟಿ ಕೋಳಿ ಸಾಂಬಾರು ಗುರು. ನಾಟಿ ಕೋಳಿ ಸ್ಟೈಲಲ್ಲೇ ಮಾಡಿದ್ದಾರೆ. ಸಾಂಬಾರನ್ನ ಜಾಸ್ತಿ ಹಾಕೊಂಡು ತಿನ್ನಬೇಕು ನಾಟಿ ಕೋಳಿ ಸಾಂಬಾರುಗಳೆಲ್ಲ ನಾನು ರೈಸ್ ಜೊತೆ. ಇದೊಂದು ನಿಮಿಷ ಬಿಟ್ಟರೆ ಸಾಕುರು, ಬೇರೇನೂ ಬೇಡ ಅನ್ಸ್ಬಿಡುತ್ತೆ ಇದ್ರ ಜೊತೆ. ಕೊನೆಯಲ್ಲಿ ಈ ಥರ ರೈಸ್ ಟ್ರೈ ಮಾಡಬೇಕು, ಮಜವಾಗಿರುತ್ತೆ. ಬನ್ನಿ ಯಾರಾದರೂ ಇದ್ದರೆ ಸುತ್ತಮುತ್ತ ಬಂದರೆ, ಇಲ್ಲ ಬರಬೇಕು ಅಂತ ಬರ್ಬೋದು, ಇಲ್ಲ ಸುತ್ತಮುತ್ತ ಇದ್ದರೂ ಬರ್ಬೋದು. ಒಳ್ಳೆ ಪರ್ಫೆಕ್ಟಾಗಿರುವಂಥ ಒಂದು ನಾಟಿ ಕೋಳಿ ಡಿಶ್ಗಳು, ಒರಿಜಿನಲ್ ನಾಟಿ ಕೋಳಿ ನಿಮ್ಮ ಮುಂದೆನೇ ಇರುತ್ತೆ. ಕಟ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ನಿಮ್ಗೆ ಏನು ಬೇಕು ಅದನ್ನು ಕೇಳಿದ್ರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಲ್ಲಿ ನಿಮಗೆ ಕೋಳಿನೇ ಒಡಿಸ್ಬೇಕಂತ ಏನಿಲ್ಲ, ಕೋಳಿ ಒಡಿಸ್ಕೋಬೋದು. ಅದನ್ನು ನಿಮಗೆ ಫುಲ್ ಉಂಡೆ ಕೊಡ್ತಾರೆ. 950 ರೂಪಾಯಿ kg, ಕೋಳಿ ಎಲ್ಲ 950 ರೂಪಾಯಿ kg. ಬಟ್ ನೀವು ಸಪ್ರೇಟಾಗಿ 1 ಪ್ಲೇಟು ಮಾಡಿಕ್ಕಿರೋದು ಇರುತ್ತೆ ನಿಮಗೆ. ಅದೇನು ಉಪ್ಪು ಕರಿ, ಫ್ರೈ, ಮಸಾಲ ಏನಾದರೂ ಸರಿ ಮಾಡಿರೋದಿರುತ್ತೆ, ಅದನ್ನು ನೀವು ತೊಗೋಬೋದು. 220 ರೂಪಾಯಿ 1 ಪ್ಲೇಟು. ಒಬ್ಬರು ಬಂದು ಕೂಡ ನೀವು ಒಂದು ಕೋಳಿ ತಿನ್ನೋಕ್ಕಾಗಲ್ಲ ಅಂದರೆ 1 ಪ್ಲೇಟ್ ಲೆಕ್ಕನೂ ತೊಗೋಬೋದು, 220 ರೂಪೀಸ್. ಬಟ್ ಸೂಪು ಕೋಳಿ ತೊಗೊಂಡ್ರೆ ಮಾತ್ರ ಕೊಡೋದು.
ಇಲ್ಲಿಂದ ಕೊಡೋಲ್ಲ. ಕೋಳಿ ತೊಗೊಂಡ್ರೆ ಮಾತ್ರ ಕೊಡುವಂಥದ್ದು ಸೂಪ್ ಮಾತ್ರ, ನೆನಪಿರಲಿ, ಮರ್ತ್ಬಿಟ್ಟಿರ. ಆಮೇಲೆ ಇವಾಗ ನೀವು ಫೋನ್ ಮಾಡ್ಕೊಂಡು ಬಂದರೆ ಫೋನ್ ನಂಬರ್ ಹಾಕಿರ್ತೀನಿ, ಡಿಸ್ಪ್ಲೇ ಹೋಗ್ತಿರ್ತೀನಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರ್. ನೀವು ಫೋನ್ ಮಾಡ್ಕೊಂಡು ಬನ್ನಿ 1 ಅವರ್ ಮುಂಚೆ ಬರೋಕ್ಕೆ ಮುಂಚೆ ಫೋನ್ ಮಾಡ್ಕೊಂಡು ಇಬ್ಬರು ಇಷ್ಟು ಕೆ ಜಿದು ಎತ್ತಿ ರೆಡಿ ಮಾಡಿ ಇಟ್ಟಿರಿ ಅಂತ ಹೇಳಿದ್ರೆ ರೆಡಿ ಮಾಡಿ ಇಟ್ಟಿರ್ತಾರೆ. ನೀವು ಬಂದು ಇಮಿಡಿಯೇಟಾಗಿ ತೊಗೊಂಡು ತಿನ್ಬೋದು. ಇಲ್ಲಾಂದರೆ 1 ಅವರ್ ಮಿನಿಮಮ್ 1 ಅವರ್ ಕಾಯಬೇಕು. ಜನ ಜಾಸ್ತಿ ಇದ್ದರೆ 2 ಅವರು ಆಗ್ಬೋದು. ನೆನಪಿರಲಿ, ಇದು ಗಮನಿಸಬೇಕಾದ ಸೂಚನೆ. ನೆಕ್ಸ್ಟ್ ವೀಡಿಯೋ ನೀವು ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂಥ ಒಳ್ಳೊಳ್ಳೆ ನೆಕ್ಸ್ಟ್ ಕಂಟೆಂಟ್ಗಳು ಬರ್ತವೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ವೀಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಗ್ಯಾಂಗ್ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಇದನ್ನ.